ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗುವ ಮೊದಲು ಈ ಕಥೆಯನ್ನ ನೀವು ಖಂಡಿತವಾಗಿಯೂ ಕೇಳಬೇಕು. ಈ ಕಥೆಯನ್ನು ಕೇಳಿದ ನಂತರ ಮಹಾಕುಂಭಮೇಳದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರದು ಎಂದು ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಒಂದು ವೇಳೆ ನೀವು ಈ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಜೀವನವು ನಾಶವಾಗುತ್ತದೆ. ಇದರಿಂದ ನೀವು ನಿಮ್ಮ ಮನಃಶಾಂತಿಯನ್ನ ಕಳೆದುಕೊಳ್ಳುತ್ತೀರಾ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಡೆಯುವ ಧಾರ್ಮಿಕ ಉತ್ಸವಗಳಲ್ಲಿ ಮಹಾ ಕುಂಭಮೇಳ ಕೂಡ ಒಂದು. ಪ್ರತಿ 12 ವರ್ಷಕ್ಕೆ ಒಂದು ಸಾರಿ ಹರಿದ್ವಾರ್, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಸಿಕ್ ನಲ್ಲಿ ಕುಂಭಮೇಳ ನಡೆಯುತ್ತದೆ. ಇದನ್ನು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಧಾರ್ಮಿಕ ಸಮಾವೇಶವೆಂದು ಭಾವಿಸುತ್ತಾರೆ. ಕೋಟ್ಯಾಂತರ ಮಂದಿ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರುತ್ತಾರೆ. ಕುಂಭಮೇಳ ನಮ್ಮ ಭಾರತೀಯ ಸಂಸ್ಕೃತಿಗೆ ಮತ್ತು ಆಧ್ಯಾತ್ಮಿಕ ವಿಶ್ವಾಸಕ್ಕೆ ಪ್ರತೀಕವಾಗಿದೆ. ಇದರಲ್ಲಿ ಸಾಧುಗಳು, ಅಘೋರಿಗಳು, ಕೋಟ್ಯಾಂತರ ಮಂದಿ ಭಕ್ತರು, ನಾಗಸಾಧುಗಳು ತಮ್ಮ ಧಾರ್ಮಿಕ ವಿಶ್ವಾಸಗಳನ್ನ ಸಾಕಾರಗೊಳಿಸಿಕೊಳ್ಳುತ್ತಾರೆ. ಪ್ರಸ್ತುತವಾಗಿ ಪ್ರಯಾಗ್ರಾಜ್ ನಲ್ಲಿ ಎಲ್ಲಿಯೇ ನೋಡಿದರೂ ಭಕ್ತಾದಿಗಳ ದಂಡೆ ಕಾಣಿಸುತ್ತದೆ. ಆಗಿರುವಾಗ ಈ ಭಕ್ತರಲ್ಲಿ ವಿಕ್ರಮ್ ಮತ್ತು ಸುನೀತಾ ಎಂಬ ದಂಪತಿಗಳು ಕೂಡ ಇದ್ದಾರೆ. ಅವರು ತಮ್ಮ ಮಗಳು ರಾಧಿಕಳನ್ನ ತಮ್ಮ ಜೊತೆ ಕುಂಭಮೇಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ರಾಧಿಕಳ ವಯಸ್ಸು ಕೇವಲ 5 ವರ್ಷ ಮಾತ್ರವೇ. ಅವರು ಕುಂಭಮೇಳಕ್ಕೆ ಬಂದಿರುವುದು ಇದೇ ಮೊದಲ ಸಾರಿ. ಆದ್ದರಿಂದ ಮೂವರು ಕೂಡ ತುಂಬಾ ಸಂತೋಷದಿಂದ ಇದ್ದಾರೆ. ಅದಾದ ಸ್ವಲ್ಪ ಹೊತ್ತಿನಲ್ಲಿ ಸುನೀತಾ ಅಲ್ಲೇ ಇದ್ದ ಅಂಗಡಿಯಲ್ಲಿ ರುದ್ರಾಕ್ಷಿ ಹಾರವನ್ನ ಖರೀದಿ ಮಾಡಿ ರಾಧಿಕಳ ಕೊರಳಿಗೆ ಹಾಕುತ್ತಾಳೆ. ಆ ರುದ್ರಾಕ್ಷಿ ಹಾರವನ್ನ ನೋಡಿ ರಾಧಿಕಾ ತುಂಬಾ ಸಂತೋಷ ಪಡುತ್ತಾಳೆ. ವಿಕ್ರಮ್ ಮತ್ತು ಸುನೀತಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲವೂ ತೊಲಗಿ ಹೋಗಿ ನಾವು ಸುಖ ಸಂತೋಷದಿಂದ ಜೀವಿಸಬಹುದು ಎಂದು ಕುಂಭಮೇಳದಲ್ಲಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿರುತ್ತಾರೆ. ಆದ್ರೆ ಕುಂಭಮೇಳದಲ್ಲಿ ಭಕ್ತಾದಿಗಳು ಮತ್ತು ಸಾಧುಗಳ ಸಂಖ್ಯೆ ತುಂಬಾ ಹೆಚ್ಚಾಗಿರುವುದರಿಂದ ರಾಧಿಕಾ ತನ್ನ ತಂದೆಯ ಕೈಯನ್ನ ತುಂಬಾ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾಳೆ. ವಿಕ್ರಮ್ ಸುನೀತಾ ಬಳಿ, ಸುನೀತಾ, ಇಲ್ಲಿ ತುಂಬಾ ಹೆಚ್ಚಾಗಿ ಭಕ್ತಾದಿಗಳು ಇದ್ದಾರೆ, ರಾಧಿಕಳನ್ನ ಜಾಗೃತವಾಗಿ ಗಟ್ಟಿಯಾಗಿ ಹಿಡಿದುಕೋ ಎಂದು ಹೇಳುತ್ತಾನೆ. ಸುನೀತಾ ಕೂಡ ವಿಕ್ರಮ್ ಹಿಡಿದ ಹಾಗೆ ರಾಧಿಕಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಆ ಸಮಯದಲ್ಲಿ ರಾಧಿಕಾ ತನ್ನ ತಂದೆಯ ಬಳಿ, ಅಪ್ಪ, ಈ ಸಾಧುಗಳು ಯಾರು? ಏಕೆ ಇವರು ಇಷ್ಟೊಂದು ವಿಚಿತ್ರವಾದ ವಸ್ತ್ರಗಳನ್ನು ಹಾಕಿಕೊಂಡಿದ್ದಾರೆ ಎಂದು ಕೇಳುತ್ತಾಳೆ. ಇದನ್ನು ಕೇಳಿದ ವಿಕ್ರಮ್, ಇವರೆಲ್ಲರೂ ಕೂಡ ಭಗವಂತನ ಭಕ್ತರು, ಜೀವನ ಪರ್ಯಂತ ಇವರು ಭಗವಂತನನ್ನೇ ಪೂಜಿಸುತ್ತಿರುತ್ತಾರೆ ಎಂದು ಹೇಳುತ್ತಾನೆ. ಅದೇ ರೀತಿ ಕುಂಭಮೇಳದಲ್ಲಿ ಸೂರ್ಯ ಉದಯವಾದ ತಕ್ಷಣ ಸಂಗಮ್ ಘಾಟ್ ನಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಎಲ್ಲ ಭಕ್ತಾದಿಗಳು ಎದುರು ನೋಡುತ್ತಿದ್ದಾರೆ. ರಾಧಿಕಾ 5 ವರ್ಷದ ಪುಟ್ಟ ಬಾಲಕಿ ತನ್ನ ಜೀವನದಲ್ಲಿಯೇ ಇಷ್ಟೊಂದು ಜನಸಂಖ್ಯೆ ಇರುವ ಭಕ್ತಾದಿಗಳನ್ನ ನೋಡುತ್ತಿದ್ದಾಳೆ. ಅದಾದ ಸ್ವಲ್ಪ ಸಮಯದ ನಂತರ ಆಕೆಗೆ ಒಬ್ಬ ಅಘೋರಿ ಸಾಧು ಕೂಡ ಕಾಣಿಸುತ್ತಾರೆ. ಅವರನ್ನು ನೋಡಿದ ರಾಧಿಕಾ, ಅಪ್ಪ, ಏಕೆ ಇವರು ಮೈ ತುಂಬ ಬೂದಿಯನ್ನ ಬೆಳೆದುಕೊಂಡಿದ್ದಾರೆ ಎಂದು ಕೇಳುತ್ತಾಳೆ. ಆಗ ವಿಕ್ರಮ್, ಇವರು ಮಹಾಶಿವನ ಭಕ್ತರು, ಇವರು ಎಲ್ಲವನ್ನು ತ್ಯಾಗ ಮಾಡಿ ಸಾಧನೆಯನ್ನ ಮಾಡುತ್ತಿದ್ದಾರೆ. ಶರೀರದ ಮೇಲೆ ಬೂದಿಯ ರೂಪದಲ್ಲಿ ವಿಭೂತಿಯನ್ನ ಬೆಳೆದುಕೊಳ್ಳುತ್ತಾರೆ. ಇದರಿಂದ ಅವರಿಗೆ ಮನಃಶಾಂತಿ ದೊರೆಯುತ್ತದೆ ಎಂದು ಹೇಳುತ್ತಾನೆ. ಆಗ ವಿಕ್ರಮ್ ಸುನೀತಳ ಜೊತೆ ರಾಧಿಗಳನ್ನು ಕರೆದುಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋಗುತ್ತಾರೆ. ಮೂವರು ಕೂಡ ಸಂಗಮ್ ಘಾಟ್ ನಲ್ಲಿ ಸ್ನಾನ ಮಾಡಿ ಕುಟುಂಬ ಘಾಟ್ಗೆ ಹೋಗಬೇಕೆಂದುಕೊಳ್ಳುತ್ತಾರೆ. ಆಗ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ವಿಕ್ರಮ್ ಮಾತ್ರ ತನ್ನ ಮಗಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡೇ ಇದ್ದಾನೆ. ಆ ಸಮಯದಲ್ಲಿ ಭಕ್ತರ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತಾ ಹೋಯಿತು ಅಂದ್ರೆ ಅಲ್ಲಿ ನಡೆದಾಡುವುದಕ್ಕೂ ಕೂಡ ತುಂಬಾ ಕಷ್ಟವಾಗಿ ಹೋಯಿತು. ಆಗ ವಿಕ್ರಮ್ ಮತ್ತು ಸುನೀತಾ ಈ ಗುಂಪಿನಿಂದ ಹೊರಗಡೆ ಬರಬೇಕೆಂದು ಮುಂದಕ್ಕೆ ಹೋಗುತ್ತಲೇ ಇದ್ದಾರೆ. ಆದರೆ ಅಂದುಕೊಳ್ಳದೆ ವಿಕ್ರಮ್ ರಾಧಿಕಳ ಕೈಯನ್ನ ಬಿಟ್ಟು ಬಿಡುತ್ತಾನೆ. ಇದರಿಂದ ರಾಧಿಕಾ ಆ ಗುಂಪಿನಲ್ಲಿ ತಪ್ಪಿಸಿಕೊಂಡು ತುಂಬಾ ಭಯ ಬೀಳುತ್ತಾಳೆ. ಆ ಕಡೆ ಈ ಕಡೆ ನೋಡುತ್ತಿದ್ದಾಳೆ. ಎಲ್ಲಿ ನೋಡಿದ್ರು ಕೂಡ ತನ್ನ ತಂದೆ ತಾಯಿಗಳು ಕಾಣಿಸುತ್ತಿಲ್ಲ. ಮತ್ತೊಂದು ಕಡೆ ವಿಕ್ರಮ್ ಮತ್ತು ಸುನೀತಾ ರಾಧಿಕಳನ್ನ ಹುಡುಕಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಎಷ್ಟೇ ಹುಡುಕಾಡಿದ್ರು ಕೂಡ ರಾಧಿಕಳು ಪತ್ತೆ ಆಗದಿದ್ದರಿಂದ ಸುನೀತಾ ಜೋರಾಗಿ ಅಳುತ್ತಾ, ವಿಕ್ರಮ್, ರಾಧಿಕಾ ಎಲ್ಲಿದ್ದಾಳೆ ಹುಡುಕಾಡಿ ಎಂದು ಅಳುತ್ತಿದ್ದಾಳೆ. ಮತ್ತೊಂದು ಕಡೆ ರಾಧಿಕಾ ಕೂಡ ಅಳುತ್ತಾ ತನ್ನ ತಂದೆ ತಾಯಿಗಳನ್ನ ಹುಡುಕಾಡುತ್ತಿದ್ದಾಳೆ. ವಿಕ್ರಮ್ ಮತ್ತು ಸುನೀತಾ ಅಳುವುದನ್ನ ನೋಡಿ ಅಕ್ಕಪಕ್ಕದ ಭಕ್ತಾದಿಗಳು ಕೂಡ ಗಾಬರಿಯಿಂದ ನಿಂತುಕೊಳ್ಳುತ್ತಾರೆ.
ಮಾಡುತ್ತಾರೆ. ಸ್ವಲ್ಪ ಮಂದಿ ಭಕ್ತರು ವಿಕ್ರಮ್ ಮತ್ತು ಸುನೀತಾಗೆ ಸಹಾಯ ಮಾಡಬೇಕೆಂದು ಭಾವಿಸಿ ಅವರ ಬಳಿಗೆ ಬರುತ್ತಾರೆ. ನಿಮ್ಮ ಮಗಳು ಹೇಗಿದ್ದಾಳೆ, ಯಾವ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾಳೆ, ಅವಳ ವಯಸ್ಸು ಎಷ್ಟು ಎಂದು ಕೇಳಿದ ತಕ್ಷಣ ನಮ್ಮ ಮಗಳ ಹೆಸರು ರಾಧಿಕಾ, ಆಕೆಯ ವಯಸ್ಸು 5 ವರ್ಷ, ಆಕೆ ಪಿಂಕ್ ಕಲರ್ ಫ್ರಾಕ್ ಅನ್ನು ಹಾಕಿಕೊಂಡಿದ್ದಾಳೆ ಮತ್ತು ಆಕೆ ಕೊರಳಲ್ಲಿ ರುದ್ರಾಕ್ಷಿ ಹಾರವು ಕೂಡ ಇದೆ ಎಂದು ವಿಕ್ರಮ್ ಹೇಳುತ್ತಾನೆ. ಆಗ ಅವರೆಲ್ಲರೂ ಕೂಡ ರಾಧಿಕಳನ್ನ ಹುಡುಕಾಡುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದ್ರೆ ಜನಸಾಗರ ತುಂಬಾ ಹೆಚ್ಚಾಗಿ ಇದ್ದಿದ್ದರಿಂದ ಅವರಿಗೆ ರಾಧಿಕಳನ್ನ ಹುಡುಕಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಒಂದು ಕಡೆ ರಾಧಿಕಾ ಅಳುತ್ತಾ ತನ್ನ ತಂದೆ ತಾಯಿಗಳನ್ನ ಹುಡುಕಾಡುತ್ತಿದ್ದಾಳೆ. ಆಗ ಅದೇ ಸಮಯದಲ್ಲಿ ರಾಧಿಕಳಿಗೆ ಒಬ್ಬ ದಿವ್ಯ ಸಾಧು ಕಾಣಿಸುತ್ತಾರೆ. ಆತನ ಮುಖ ತುಂಬಾ ಪ್ರಕಾಶಮಾನವಾಗಿದ್ದರಿಂದ ರಾಧಿಕಾ ಅವರ ಮುಖವನ್ನ ನೋಡುತ್ತಲೇ ಇದ್ದಾಳೆ. ಆ ದಿವ್ಯ ಸಾಧು ರಾಧಿಕಳ ಬಳಿಗೆ ಬಂದು, ತಾಯಿ ಏಕಮ್ಮ ನೀನು ಅಳುತ್ತಿದ್ದೀಯಾ, ನಿನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ ಎಂದು ಕೇಳುತ್ತಾರೆ. ಆಗ ರಾಧಿಕಾ ಮಾತನಾಡುತ್ತಾ, ನಾನು ನನ್ನ ತಂದೆ ತಾಯಿಗಳೊಂದಿಗೆ ಕುಂಭಮೇಳಕ್ಕೆ ಬಂದಿದ್ದೆ, ಆದ್ರೆ ಈ ಜನಸಾಗರದಲ್ಲಿ ತಪ್ಪಿಸಿಕೊಂಡೆ ಎಂದು ಆ ಮಗು ಅಳುತ್ತಾ ಹೇಳುತ್ತದೆ. ಆಗ ಸಾಧುವು ರಾಧಿಕಾ ಅಳದಂತೆ ಇರಲು ಆಕೆಗೆ ಒಂದು ಬೊಂಬೆಯನ್ನ ಕೊಡಿಸುತ್ತಾರೆ. ಅದನ್ನು ನೋಡಿದ ರಾಧಿಕಾ ತುಂಬಾ ಆನಂದ ಪಡುತ್ತಾಳೆ. ಅದಾದ ಸ್ವಲ್ಪ ಸಮಯದವರೆಗೂ ಆಕೆ ಅಳುವುದನ್ನ ನಿಲ್ಲಿಸುತ್ತಾಳೆ. ಆಗ ಸಂಗಮ್ ಘಾಟ್ ನಲ್ಲಿ ರಾಧಿಕಾ ತಪ್ಪಿಸಿಕೊಂಡಿದ್ದಾಳೆ ಎಂಬ ವಿಷಯ ತುಂಬಾ ವೇಗವಾಗಿ ಹಬ್ಬುತ್ತದೆ. ವಿಕ್ರಮ್ ಮತ್ತು ಸುನೀತಾ ರಾಧಿಕಾ ಕಾಣಿಸದೆ ಹೋಗಿದ್ದರಿಂದ ತುಂಬಾ ಗಾಬರಿಯಿಂದ ದುಃಖ ಪಡುತ್ತಿದ್ದಾರೆ. ಆಗ ಅದರಲ್ಲಿ ಒಬ್ಬ ಭಕ್ತನು ಅವರ ಬಳಿಗೆ ಹೋಗಿ, ಸೋದರ ನೀವು ತಕ್ಷಣ ಪ್ರಕಟಣೆ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳ ಬಳಿ ನಿಮ್ಮ ಮಗಳು ಕಾಣಿಸುತ್ತಿಲ್ಲ ಎಂದು ಮೈಕಲ್ಲಿ ಅನೌನ್ಸ್ ಮಾಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಮಗಳನ್ನ ಯಾರಾದ್ರೂ ನೋಡಿದ್ರೆ ತಕ್ಷಣ ಅವರು ಪ್ರಕಟಣೆ ಕಾರ್ಯಾಲಯಕ್ಕೆ ಕರೆದುಕೊಂಡು ಬರುತ್ತಾರೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ವಿಕ್ರಮ್ ಮತ್ತು ಸುನೀತಾ ತಕ್ಷಣ ಪ್ರಕಟಣೆ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿನ ಅಧಿಕಾರಿಗಳಿಗೆ ರಾಧಿಕಳ ಪೂರ್ತಿ ವಿವರಣೆಯನ್ನ ಕೊಡುತ್ತಾರೆ. ಆಗ ಅಲ್ಲಿನ ಅಧಿಕಾರಿಗಳು ಮೈಕಲ್ಲಿ ಮಾತನಾಡುತ್ತಾ, ದಯವಿಟ್ಟು ಕೇಳಿ, 5 ವರ್ಷದ ರಾಧಿಕಾ ಎಂಬ ಹುಡುಗಿ ತಪ್ಪಿಸಿಕೊಂಡಿದ್ದಾಳೆ. ಆಕೆ ಪಿಂಕ್ ಕಲರ್ ಫ್ರಾಕ್ ಅನ್ನು ಹಾಕಿಕೊಂಡಿದ್ದಾಳೆ. ಆಕೆಯ ಕೊರಳಲ್ಲಿ ಒಂದು ರುದ್ರಾಕ್ಷಿ ಹಾರವು ಕೂಡ ಇದೆ. ನಿಮ್ಮಲ್ಲಿ ಯಾರಾದರೂ ಆಕೆಯನ್ನ ನೋಡಿದ್ದರೆ ತಕ್ಷಣ ಆ ಮಗುವನ್ನ ಪ್ರಕಟಣೆ ಕಾರ್ಯಾಲಯಕ್ಕೆ ಕರೆದುಕೊಂಡು ಬನ್ನಿ ಎಂದು ಅನೌನ್ಸ್ ಮಾಡುತ್ತಾರೆ. ಆದ್ರೆ ಈ ರೀತಿ ಅನೌನ್ಸ್ ಮಾಡಿದ ನಂತರವೂ ಕೂಡ ಯಾರು ಕೂಡ ರಾಧಿಕಳನ್ನ ಕರೆದುಕೊಂಡು ಬರುವುದಿಲ್ಲ. ಇದರಿಂದ ವಿಕ್ರಮ್ ಮತ್ತು ಸುನೀತಾ ತುಂಬಾ ದುಃಖ ಪಡುತ್ತಿದ್ದಾರೆ. ಆಗ ಸುನೀತಾಗೆ ಬೇರೆ ದಾರಿ ಕಾಣಿಸದೆ ಭಗವಂತನ ಕಡೆ ನೋಡುತ್ತಾ, ಭಗವಂತ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಕಾಪಾಡು, ಒಂದು ವೇಳೆ ಆಕೆಗೆ ಏನಾದ್ರೂ ಆದರೆ ನಾನು ಇನ್ನು ಮುಂದೆ ಎಂದಿಗೂ ಕೂಡ ಕುಂಭಮೇಳಕ್ಕೆ ಬರುವುದಿಲ್ಲ, ಜೀವನ ಪರ್ಯಂತ ನಾನು ನಿಮ್ಮನ್ನ ಪೂಜೆ ಮಾಡುವುದಿಲ್ಲ ಎಂದು ತುಂಬಾ ದುಃಖದಿಂದ ಬೇಡಿಕೊಳ್ಳುತ್ತಾಳೆ. ಮತ್ತೊಂದು ಕಡೆ ರಾಧಿಕಾ ಆ ಸಾಧುವಿನ ಬಳಿ ಇದ್ದಾಳೆ. ಆತನು ರಾಧಿಕಳ ಹಸಿವನ್ನ ನೀಗಿಸುವುದಕ್ಕೆ ಪ್ರಸಾದವನ್ನು ಕೂಡ ತಂದು ಕೊಡುತ್ತಾರೆ. ಆದರೆ ರಾಧಿಕಳ ಭಯ ಮಾತ್ರ ಇನ್ನು ಹಾಗೆ ಇದೆ. ಆ ದಿವ್ಯ ಸಾಧು, ನೀನು ಭಯ ಬೀಳಬೇಡ, ನಾನು ನಿನ್ನನ್ನ ನಿನ್ನ ತಂದೆ ತಾಯಿ ಬಳಿ ಕರೆದುಕೊಂಡು ಹೋಗುತ್ತೇನೆಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಪ್ರಕಟಣೆ ಕಾರ್ಯಾಲಯದಿಂದ ರಾಧಿಕಾ ತಪ್ಪಿಸಿಕೊಂಡಿದ್ದಾಳೆಂದು ಅನೌನ್ಸ್ಮೆಂಟ್ ಬರುತ್ತದೆ. ಇದನ್ನು ಕೇಳಿದ ಆ ದಿವ್ಯ ಸಾಧುವು ರಾಧಿಕಳನ್ನ ಕರೆದುಕೊಂಡು ಆ ಪ್ರಕಟಣೆ ಕಾರ್ಯಾಲಯದ ಬಳಿಗೆ ಹೋಗುತ್ತಿದ್ದಾರೆ. ವಿಕ್ರಮ್ ಮತ್ತು ರಾಧಿಕಾ ಮೈಕ್ ನಲ್ಲಿ ರಾಧಿಕಳ ಬಗ್ಗೆ ಪ್ರಕಟಣೆ ಕೇಳಿದಾಗಲೆಲ್ಲ ನನ್ನ ಮಗಳು ವಾಪಸ್ ಬರುತ್ತಾಳೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಆದ್ರೆ 2-3 ಸಾರಿ ಅನೌನ್ಸ್ ಮಾಡಿದ್ರು ಕೂಡ ರಾಧಿಕಳನ್ನ ಪ್ರಕಟಣೆ ಕಾರ್ಯಾಲಯದ ಬಳಿ ಕರೆದುಕೊಂಡು ಬರದೇ ಇದ್ದರಿಂದ ಅವರು ತಮ್ಮ ಧೈರ್ಯವನ್ನ ಕಳೆದುಕೊಳ್ಳುತ್ತಾರೆ. ಆದ್ರೆ 4ನೇ ಸಾರಿ ಅನೌನ್ಸ್ ಮಾಡಿದಾಗ ಆ ಸಾಧುವು ರಾಧಿಕಳನ್ನ ಕರೆದುಕೊಂಡು ಪ್ರಕಟಣೆ ಕಾರ್ಯಾಲಯದ ಬಳಿ ಬರುತ್ತಾರೆ. ಆಗ ಆ ಸಾಧುವು ಮಾತನಾಡುತ್ತಾ, ರಾಧಿಕಾ ನಿನ್ನ ತಂದೆ ತಾಯಿಗಳು ಪ್ರಕಟಣೆ ಕಾರ್ಯಾಲಯದ ಬಳಿ ಇದ್ದಾರೆ, ನಾನು ನಿನ್ನನ್ನ ಅವರ ಬಳಿ ಕರೆದುಕೊಂಡು ಹೋಗುತ್ತೇನೆ, ನೀನು ಯಾವುದಕ್ಕೂ ಕೂಡ ದುಃಖ ಪಡಬೇಡ ಎಂದು ಹೇಳುತ್ತಾರೆ. ಆಗ ವಿಕ್ರಮ್ ಮತ್ತು ಸುನೀತಾ ಒಬ್ಬ ಸಾಧುವು ತನ್ನ ಮಗಳನ್ನ ಕರೆದುಕೊಂಡು ಬರುತ್ತಿರುವುದನ್ನ ನೋಡಿ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅವರು ಸಂತೋಷದಿಂದ ತಕ್ಷಣ ರಾಧಿಕಾ ಬಳಿಗೆ ಹೋಗಿ ಆಕೆಯನ್ನ ತಬ್ಬಿಕೊಳ್ಳುತ್ತಾರೆ. ಇಲ್ಲಿಯವರೆಗೂ ಭಯ ಬೀಳುತ್ತಿದ್ದ ರಾಧಿಕಳು ಕೂಡ ತನ್ನ ತಂದೆ ತಾಯಿಗಳನ್ನು ನೋಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಸಂತೋಷ ಪಡುತ್ತಾಳೆ. ರಾಧಿಕಾ ಸುನೀತಾಳ ಬಳಿ, ಅಮ್ಮ ನನಗೆ ತುಂಬಾ ಭಯವಾಗಿತ್ತು, ಆಗ ಈ ಸಾಧುವು ನನಗೆ ಸಹಾಯ ಮಾಡಿದ್ರು, ನನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದ್ರು ಎಂದು ಆಗ ವಿಕ್ರಮ್ ಮತ್ತು ಸುನೀತಾ ಆ ಸಾಧುವಿಗೆ ಧನ್ಯವಾದಗಳನ್ನ ಹೇಳಬೇಕು ಎಂದುಕೊಳ್ಳುತ್ತಾರೆ. ಆದ್ರೆ ಆಶ್ಚರ್ಯವೆನ್ನುವಂತೆ ಆ ದಿವ್ಯ ಸಾಧು ಒಂದೇ ಸಾರಿಗೆ ಅದೃಶ್ಯರಾಗುತ್ತಾರೆ. ರಾಧಿಕಳು ಎಷ್ಟೇ ಹುಡುಕಾಡಿದ್ರು ಕೂಡ ಆತನು ಕಾಣಿಸುತ್ತಿಲ್ಲ. ಆಗ ಅಲ್ಲಿದ್ದ ಭಕ್ತಾದಿಗಳು ಎಲ್ಲರೂ ಕೂಡ ಆತನು ಸಾಕ್ಷಾತ್ ಮಹಾಶಿವನು ಎಂದು ಹೇಳುತ್ತಾರೆ. ಆಗ ಒಬ್ಬ ವೃದ್ಧನು ರಾಧಿಕಳ ತಂದೆ ತಾಯಿ ಬಳಿಗೆ ಬಂದು, ಕುಂಭಮೇಳದಲ್ಲಿ ತುಂಬಾ ಹೆಚ್ಚಿನ ಭಕ್ತರು ಇರುತ್ತಾರೆ, ನೀವು ಎಲ್ಲಿಗಾದರೂ ಹೋಗಬೇಕೆಂದುಕೊಂಡರೆ ಭಕ್ತಾದಿಗಳು ಕಡಿಮೆಯಾದಾಗ ಹೋಗಬೇಕು, ಇಲ್ಲಿ ತುಂಬಾ ಜಾಗೃತರಾಗಿ ಇರಬೇಕು, ಮಕ್ಕಳ ಕೈಯನ್ನ ಹಿಡಿದುಕೊಂಡೇ ಇರಬೇಕು, ಯಾವುದೇ ಕಾರಣಕ್ಕೂ ಅವರ ಕೈಯನ್ನ ಬಿಡಬಾರದು ಎಂದು ಹೇಳುತ್ತಾರೆ. ಆಗ ವಿಕ್ರಮ್ ಮತ್ತು ಸುನೀತಾ ಭಕ್ತಾದಿಗಳು ಹೆಚ್ಚಾಗಿರುವ ಸ್ಥಳಕ್ಕೆ ಹೋಗಬೇಕೆಂದುಕೊಂಡಾಗ ನಾವು ಮೊದಲೇ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಆಗ ಸುನೀತಾ ತಮ್ಮ ಮಗಳು ಮರಳಿ ಬಂದಿದ್ದಕ್ಕೋಸ್ಕರ
ಅದಕ್ಕೋಸ್ಕರ ಮಹಾಶಿವನನ್ನು ಪ್ರಾರ್ಥನೆ ಮಾಡುತ್ತಾ, ಭಗವಂತ ನಿನ್ನ ಮೇಲಿರುವ ಭಕ್ತಿಯನ್ನ ನಾನು ಎಂದಿಗೂ ಸಹ ಕಳೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ. ಆ ನಂತರ ವಿಕ್ರಮ್ ಮತ್ತು ಸುನೀತಾ ತಮ್ಮ ಮಗಳು ರಾಧಿಗಳನ್ನ ಕರೆದುಕೊಂಡು ಮನೆಗೆ ಬರುತ್ತಾರೆ. ಸ್ನೇಹಿತರೆ, ಮಹಾ ಕುಂಭಮೇಳ 12 ವರ್ಷಕ್ಕೊಂದು ಸಾರಿ ನಡೆಯುತ್ತದೆ. ಅಂತ ಉತ್ಸವಕ್ಕೆ ಹೋಗುವುದಕ್ಕೆ ಅದೃಷ್ಟವನ್ನ ಮಾಡಿರಬೇಕು. ಆದ್ರೆ ಅಂತ ಉತ್ಸವಗಳಿಗೆ ತುಂಬಾ ಮಂದಿ ಭಕ್ತರು ಬಂದಿರುತ್ತಾರೆ. ಒಂದು ವೇಳೆ ನಿಮ್ಮ ಕುಟುಂಬ ಸದಸ್ಯರನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದರೆ ಅವರ ಬಗ್ಗೆ ತುಂಬಾ ಜಾಗೃತ ವಹಿಸಬೇಕು. ಇಲ್ಲ ಅಂದ್ರೆ ಅವರು ಕುಂಭಮೇಳದಲ್ಲಿ ತಪ್ಪಿಸಿಕೊಳ್ಳುವ ಅವಕಾಶವಿದೆ. ಇಂಥ ಜನಸಾಗರದಲ್ಲಿ ಅವರನ್ನ ಗುರುತಿಸುವುದು ತುಂಬಾ ಕಷ್ಟದ ಕೆಲಸ. ಅದೇ ರೀತಿ ನೀವು ಭಕ್ತಿಯ ಮೇಲೆ ದೃಷ್ಟಿ ಇಟ್ಟಿರುವಂತೆ ಕುಟುಂಬ ಸದಸ್ಯರ ರಕ್ಷಣೆಯ ಬಗ್ಗೆ ಕೂಡ ದೃಷ್ಟಿ ಹರಿಸಿ. ಹೆಚ್ಚಾಗಿ ಜನಸಂದಣಿ ಇರುವ ಜಾಗಕ್ಕೆ ಹೋಗಬೇಡಿ. ಅಲ್ಲಿ ಜನಸಾಗರ ಕಡಿಮೆಯಾದ ನಂತರ ಹೋಗುವುದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.